ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ವಿಚಾರವಾಗಿ ಮಲ್ಲಿಕಾರ್ಜುನ್ ಪತ್ನಿ ತಿರುಗೇಟನ್ನ ನೀಡಿದ್ದಾರೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆಗೆ ಒತ್ತಾಯವನ್ನ ಮಾಡಲಾಗಿತ್ತು. ಶಾಸಕ ಶಿವಲಿಂಗ ಬಸವರಾಜ್ಗೆ ಮಲ್ಲಿಕಾರ್ಜುನ್ ಪತ್ನಿ ಇದೀಗ ತಿರುಗೇಟನ್ನ ನೀಡಿದ್ದಾರೆ. ಶಿವಗಂಗಾ ಬಸವರಾಜ್ ವಿರುದ್ಧ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಇದೀಗ ಕಿಡಿಕಾರಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಲ್ಲಿಕಾರ್ಜುನ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅಂತ ಹೇಳಿದ್ದಾರೆ. ಇಂಥ ವ್ಯಕ್ತಿ ಬಗ್ಗೆ ನೀಡಿದ ಹೇಳಿಕೆ ಬಗ್ಗೆ ಶಾಸಕರು ಅವಲೋಕಿಸಲಿ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆಗೆ ಒತ್ತಾಯದ ವಿಚಾರವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಸಕ ಶಿವಗಂಗಾ ಬಸವರಾಜ್ಗೆ ಮಲ್ಲಿಕಾರ್ಜುನ್ ಪತ್ನಿಯವರು ತಿರುಗೇಟನ್ನ ನೀಡಿದ್ದಾರೆ. ಶಿವಗಂಗಾ ಬಸವರಾಜ್ ವಿರುದ್ಧ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ರವರು ಇದೀಗ ಕಿಡಿಕಾರಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಲ್ಲಿಕಾರ್ಜುನ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಜಿಲ್ಲೆಯ ಹಾಗೂ ರಾಜ್ಯದ ಜನತೆಗೆ ಅವರು ಏನು ಅಂತ ಗೊತ್ತಿದೆ. ಎಸ್ ಮಲ್ಲಿಕಾರ್ಜುನ್ ಕೋವಿಡ್ ಸಂಕಷ್ಟದ ಕಾಲದಲ್ಲಿ ನಿದ್ದೆ ಬಿಟ್ಟು ಕೆಲಸವನ್ನ ಮಾಡಿದ್ದಾರೆ. ರಾತ್ರಿ ಇಡೀ ಸಂಕಷ್ಟದಲ್ಲಿದ್ದ ಜನರ ಫೋನ್ ಅನ್ನ ರಿಸೀವ್ ಮಾಡಿ ಅವರ ಸಮಸ್ಯೆಗಳನ್ನ ಕೇಳ್ತಾ ಇದ್ರು ಅಂತ ಹೇಳಿದ್ದಾರೆ. ಯಾವ ಇಂಟೆನ್ಷನ್ ಪರ್ಪಸ್ ಇಟ್ಕೊಂಡು ದೊಡ್ಡಸ್ತಿಗೆ ಮಾತಾಡ್ತಾ ಇದ್ದಾರೆ ಅಂತ ಜನ ಯೋಚನೆ ಮಾತಾಡ್ತಾ ಇದ್ದಾರೆ ಅವರು ಕೂಡ. ಈಗ ಮಲ್ಲಿಕಾರ್ಜುನ್ ಕೋವಿಡ್ ಟೈಮ್ನಲ್ಲಿ ನೋಡಿದ್ದೀನಿ ನಾನೇ ಎಷ್ಟು ಕಡೆ. ನಾನು ಅವ್ರ ಎಲೆಕ್ಷನ್ನಲ್ಲಿ ಅದನ್ನೇ ಹೇಳಿದ್ದೀನಿ, ರಾತ್ರಿ 3 ಗಂಟೆ 4 ಗಂಟೆ ಅನ್ನಂಗಿಲ್ಲ, ಇದೇ ರೀತಿ ಚೇರ್ ಮೇಲೆ ಕುತ್ಕೊಳೋದು. ಯಾವುದೇ ಒಂದು ಅನ್ನೋನ್ ನಂಬರಿಂದ ಫೋನ್ ಬಂದ್ರೂ ಕೂಡ ಅದನ್ನು ಆನ್ಸರ್ ಮಾಡಿ ಅವರೇ ಡಾಕ್ಟ್ರಾಗಿ ಕೇಳೋರು, ನಿನ್ನ ಸ್ಯಾಚುರೇಷನ್ ಎಷ್ಟಿದೆ, ನಿನ್ನ ಸ್ಕೋರ್ ಎಷ್ಟಿದೆ, CT ಸ್ಕೋರ್ ಎಷ್ಟಿದೆ ಕೇಳಿ ಅವರನ್ನು ಹಾಸ್ಪಿಟಲ್ನಲ್ಲಿ ಒಂದು ICU ಇಲ್ಲ, ವೆಂಟಿಲೇಟರ್ ಇಲ್ಲ ಅಂದರೆ ತಕ್ಷಣ ತರಿಸಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಂಥವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವ ರೀತಿ ಹಕ್ಕಿದೆ ಒಬ್ಬ ವ್ಯಕ್ತಿಗೆ ಅದನ್ನು ಕೇಳಬೇಕಾಗಿದೆ. ಈಗ ಅವರು ಎಷ್ಟು ಜನಕ್ಕೆ ಆಸ್ಪತ್ರೆ ಬಿಲ್ ನಾನೇ ನೋಡಿದ್ದೀನಿ, 3 ತಿಂಗಳು 4 ತಿಂಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭರತ್. ಭರತ್, ಇದೀಗ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆಗೆ ಪ್ರಭಾ ಮಲ್ಲಿಕಾರ್ಜುನ್ ರವರು ತಿರುಗೇಟನ್ನ ನೀಡಿದ್ದಾರೆ. ಈ ಕುರಿತೇನೆಲ್ಲ ಅಪ್ಡೇಟ್ಸ್ ಇದೆ. ತೇಜಸ್ವಿನಿ, ನಿನ್ನೆ ತಡರಾತ್ರಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಈಗ ಕೆಲವು ದಿನಗಳ ಹಿಂದೆ ತಾನೇ ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡಬೇಕು ಅನ್ನುವಂತ ಒಂದು ಮಾತು ಕೇಳಿ ಬಂದಿತ್ತು. ಈಗ ಶಾಸಕರು ಚನ್ನಗಿರಿ ಶಾಸಕರು ಹೇಳಿದಂತ ಮಾತಿಗೆ ಇವಾಗ ತಿರುಗೇಟನ್ನ ಕೊಟ್ಟಿರುವಂತದ್ದು ಪ್ರಭಾ ಮಲ್ಲಿಕಾರ್ಜುನ್. ಕಳೆದ 12 ವರ್ಷಗಳಿಂದ ಕೂಡ ನಾವು ಅಭಿವೃದ್ಧಿಯನ್ನ ನೀವು ನೋಡಿದ್ದೀರಿ ಅನ್ನುವಂತ ಮಾತಿನ ಜೊತೆಗೆ ಜಿಲ್ಲೆಯಲ್ಲಿ ಯಾವುದೇ ಕೋಮು ಸಂಘರ್ಷ ಆಗದಂತೆ, ಯಾಕಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿರುವಂತ ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಂಗ್ಳೂರು ಆಗಿರ್ಬೋದು, ಇದೆಲ್ಲ ಕೋಮು ಸಂಘರ್ಷ ಆಗುವಂತ ಜಿಲ್ಲೆಗಳೇ ಇದೆ. ಆದ್ರೆ ದಾವಣಗೆರೆಯಲ್ಲಿ ಯಾವುದೇ ತರ ಕೋಮು ಸಂಘರ್ಷಕ್ಕೆ ನಾವು ಎಡೆ ಮಾಡಿಕೊಟ್ಟಿಲ್ಲ. ಆಮೇಲೆ ಮಾತನಾಡುವಂತವ್ರು ಯಾವ ಉದ್ದೇಶ ಇಟ್ಕೊಂಡು ಮಾತಾಡ್ತಾರೆ ಅಂತ ಹೇಳಿ ಜನರಿಗೆ ಅದು ಗೊತ್ತಾಗತ್ತೆ. ಯಾರಿಗೆ ಗೊತ್ತಾಗ್ಬೇಕು ಅವರಿಗೆ ಗೊತ್ತಾಗತ್ತೆ ಅನ್ನುವಂತ ಒಂದು ರೀತಿ ಕೊಹ್ಲಿ ಯಾವ ರೀತಿ ಎಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಯಾವ ರೀತಿ ಕೆಲಸಗಳನ್ನ ಜನರಿಗೋಸ್ಕರ ತಗೊಂಡಿದ್ದಾರೆ ಅನ್ನೋದು ಕೂಡ ಜನರಿಗೆ ಗೊತ್ತಿದೆ. ಇಂಥವ್ರ ಬಗ್ಗೆ ಮಾತಾಡ್ಬೇಕು ಅನ್ನೋ ಟೈಮಲ್ಲಿ ಯಾವ ಹಕ್ಕಿದೆ ಅದನ್ನ ಕೇಳಬೇಕು ಅಂದ್ರೆ ಬೇರೆಯವ್ರು ಕೇಳಿದಂತವ್ರು ಯಾವ ಹಕ್ಕನ್ನ ಇಟ್ಟು ಕೇಳಿರುವಂತದ್ದು. ಈ ತರ ಎಲ್ಲ ಮಾತುಗಳನ್ನ ಪ್ರಭಾ ಮಲ್ಲಿಕಾರ್ಜುನ್ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು. ರಾಜಕೀಯ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಎಲ್ರಿಗೂ ವಿರೋಧಿಗಳು ಇದ್ದೇ ಇರ್ತಾರೆ. ಅಧಿಕಾರ ಇರ್ಲಿ ಬಿಡ್ಲಿ, ಮಲ್ಲಿಕಾರ್ಜುನ್ ಜನಸೇವೆ ಮಾಡೋದಂತ ನಿಜ ಇದೆ. ಅವರ ಅಜೆಂಡಾನೇ ಅದಕ್ಕೆ ಅಧಿಕಾರನೇ ಬೇಕು ಅನ್ನೋಂಥದ್ದಿಲ್ಲ. ಯಾವ ರೀತಿ ಜನಸೇವೆ ಮಾಡ್ಬೇಕು ಅನ್ನೋದನ್ನ ಯಾರಿಂದ ಕೂಡ ಕಲಿಬೇಕಾಗಿಲ್ಲ. ಸೊ ಜನ ಚರ್ಚೆ ಮಾಡ್ತಾರೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡುದಿಲ್ಲ ಅಂತೇಳಿ ಜನ ಚರ್ಚೆ ಮಾಡ್ತಾರೆ ಅನ್ನುವಂತ ಮಾತಿನ ಜೊತೆಗೆ ಶಾಸಕ ಶಿವಗಂಗಾ ಬಸವರಾಜ್ಗೆ ಪ್ರಭಾ ಮಲ್ಲಿಕಾರ್ಜುನ್ ಭರ್ಜರಿಯಾಗಿ ಟಾಂಗ್ ಕೊಟ್ಟಿರುವಂತದ್ದು. ತೇಜಸ್ವಿನಿ, ಧನ್ಯವಾದ ಭರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.